S9 ನ್ಯೂಸ್ನ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್. ಈಗ ರಾಜ್ಯದ ಸಂಕ್ಷಿಪ್ತವಾದ ವರದಿಗಳನ್ನು ನೋಡೋಣ ಬನ್ನಿ. ತಳವಾರ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಎಂದು ತಳವಾರ ಸಮಾಜದ ಬಾಂಧವರು ಅಥಣಿ ತಹಸೀಲ್ದಾರ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ತಳವಾರ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಆದೇಶ ಹೊರಡಿಸಿದೆ. ಆದರೆ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರಲು ಮುಂದಾಗುತ್ತಿಲ್ಲ ಎಂದು ಆಗ್ರಹಿಸಿ ತಳವಾರ ಸಮಾಜದ ಮುಖಂಡ ರಾಜು ಜಮಖಂಡಿಕರ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ದಿನ ನಾವು ಅಧಿವೇಶನದಲ್ಲಿ ತಳವಾರ ಸಮುದಾಯಕ್ಕೆ ಏನು ಒಂದು ಅನ್ಯಾಯ ಆಗಿದೆ ಎಸ್ ಟಿ ಪ್ರಮಾಣ ಪತ್ರ ಕೊಡೋದ್ರಲ್ಲಿ, ಅದನ್ನು ನಾವು ಇವತ್ತು ಅಧಿವೇಶನ ಸಮಯದಲ್ಲಿ ನಮ್ಮ ಅಥಣಿ ಮತಕ್ಷೇತ್ರ ಶಾಸಕರಾದಂಥ ಶ್ರೀ ಮಹೇಶಣ್ಣ ಕುಮಟಳ್ಳಿ ಅವರು, ಅದೇ ಥರ ನಮ್ಮ ಅಥಣಿ ತರದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಲಕ್ಷ್ಮಣಣ್ಣ ಸವದಿ ಸಾಹೇಬರು ಕೂಡ ನಮ್ಮ ಪರವಾಗಿ ಅಧಿವೇಶನ ಧ್ವನಿ ಎತ್ತಿ ಸರ್ಕಾರಕ್ಕೆ ಒತ್ತಾಯಿಸಿ, ಯಾಕಂದ್ರೆ ಇವತ್ತು ಅವ್ರದೇ ಒಂದು ಬಹುಮತ ಸರ್ಕಾರ ಕೇಂದ್ರ ರಾಜ್ಯದಲ್ಲಿ ಇರೋದ್ರಿಂದ ಅವರಾದಂಥ ಕೇಂದ್ರ ಸರ್ಕಾರ ಕೊಟ್ಟಂತ ಒಂದು ಗೆಜೆಟ್ ಪ್ರಕಾರ, ರಾಷ್ಟ್ರ ಅಂಕಿ ಪ್ರಕಾರ ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಅದಕ್ಕಾಗಿ ಅವರ ಕ್ಷೇತ್ರದ ಜನತೆಗಳು ಮತ್ತು ಮಹೇಶ ಕುಮಟಳ್ಳಿ ಅವರ ಕ್ಷೇತ್ರದ ಜನತೆಗಳು ಇವತ್ತು ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ನಮ್ಮ ಪರವಾಗಿ ತಾವು ಧ್ವನಿ ಎತ್ತಿರಿ, ನಮಗೆ ತಾವು ಭರವಸೆ ಅಷ್ಟೇ ಅಲ್ಲ, ನಮ್ಮ ಪ್ರಮಾಣ ಪತ್ರ ನಮಗೆ ತಾವು ಅಲ್ಲಿ ಮಾತನಾಡಿ ನಮಗೆ ಖಚಿತವಾಗಿ ಕೊಡಿಸಿರಂತ ನಾವು ತಾವು ನಂಬಿಕೊಂಡು ಇವತ್ತು ನಾವು ಇಲ್ಲಿ ಧರಣಿ ಕೂತ್ಕೊಂಡಿದ್ದೀವಿ. ಈ ಧರಣಿಯನ್ನು ನಾವು ಇವಾಗ ನಮ್ಮ ರಾಜ್ಯದ ಎಲ್ಲ ಮುಖಂಡರು ಗುರಿಯನ್ನು ಕೊಡ್ಕೊಂಡು ಚರ್ಚೆ ಮಾಡಿದ ಪ್ರಕಾರ ಇವತ್ತು ನಾವು ಮಾತ್ರ ಅಥಣಿ ಅಷ್ಟೇ ಅಲ್ಲ, ಇದು ರಾಜ್ಯಾದ್ಯಂತ ಪ್ರತಿಯೊಬ್ಬರು ತಮ್ಮ ತಮ್ಮ ತಹಸೀಲ್ದಾರ್ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಮತ್ತು ಎಲ್ಲಿವರೆಗೂ ಸರ್ಕಾರವು ಅಧಿವೇಶನದಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತೋದಿಲ್ಲೋ ಅಲ್ಲಿವರೆಗೂ ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜು ಜಮಖಂಡಿಕರ್, ಕೇಂದ್ರ ಸರ್ಕಾರ ತಳವಾರ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದು ರಾಜ್ಯ ಸರ್ಕಾರ ಪ್ರಮಾಣ ಪತ್ರ ಪೂರೈಸುತ್ತಿಲ್ಲ. ಅಧಿವೇಶನದಲ್ಲಿ ತಳವಾರ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಡಿಸಿಎಂ ಲಕ್ಷ್ಮಣ್ ಸವದಿ ಮತ್ತು ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಅಧಿವೇಶನದಲ್ಲಿ ಎಸ್ಟಿ ಪ್ರಮಾಣ ಪತ್ರ ಪೂರೈಸುವಂತೆ ಧ್ವನಿ ಎತ್ತಲಿ ಎಂದು ಆಗ್ರಹಿಸಿದ್ದು, ಇನ್ನು ವಿಧಾನಸಭೆ ಅಧಿವೇಶನ ಮುಗಿಯುವವರೆಗೂ ಅಥಣಿ ತಹಸೀಲ್ದಾರ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಶಾಂತ್ ಹಿರೇಮನಿ, S9 ಟಿವಿ, ಅಥಣಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರೈತಪರ ಯೋಜನೆಯ ಮಸೂದೆಯನ್ನ ಅಂಗೀಕಾರ ಮಾಡಿದರೆ ವಿರೋಧ ಪಕ್ಷಗಳು ರೈತರ ದಿಕ್ಕು ತಪ್ಪಿಸುತ್ತಿವೆ ಎಂದು ಬಿಜೆಪಿ ಮುಖಂಡ ಜೀರಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ರೈತರ ಕಲ್ಯಾಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ. ಅದು ಭಾರತದ ಕೃಷಿ ಉತ್ಪನ್ನಕ್ಕಾಗಿ ಮಾರುಕಟ್ಟೆ ಸೃಷ್ಟಿಸದೇ ಇರಬಹುದು ಅಥವಾ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸದೇ ಇರಬಹುದು. ಕೊರೋನಾ ಬಿಕ್ಕಟ್ಟಿನ ವೇಳೆಯೂ ರೈತರ ಪರವಾಗಿ ಸರ್ಕಾರ ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಗುರುವಾರ ಲೋಕಸಭೆ ಹಾಗೂ ಭಾನುವಾರ ರಾಜ್ಯಸಭೆಯಲ್ಲಿ ರೈತರ ಕುರಿತಾದ 2 ಮಸೂದೆಗೆ ಅನುಮೋದನೆ ದೊರಕಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಇನ್ನು ನೂತನ ಮಸೂದೆ ಅನ್ವಯ ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ತಮಗೆ ಇಷ್ಟ ಬಂದ ಕಡೆ ಕೃಷಿ ಉತ್ಪನ್ನ ಮಾರಾಟ ಮತ್ತು ಖರೀದಿ ಮಾಡುವ ಸ್ವಾತಂತ್ರ್ಯ ನೀಡಲಾಗಿದೆ. ಪರ್ಯಾಯ ವ್ಯಾಪಾರ ವ್ಯವಸ್ಥೆ ಮೂಲಕ ಬೆಳೆಗಳ ನ್ಯಾಯಯುತ ದರ ನಿಗದಿಪಡಿಸಲು ನೆರವು ನೀಡಲಾಗಿದೆ. ಕೃಷಿ ಉತ್ಪನ್ನಗಳ ಪಾರದರ್ಶಕ, ತಡೆರಹಿತ ಅಂತಾರಾಜ್ಯ ಹಾಗೂ ರಾಜ್ಯದೊಳಗಿನ ವ್ಯಾಪಾರಕ್ಕೆ ಉತ್ತೇಜನ ನೀಡಲಾಗಿದೆ ಎಂದು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ. ನಾವು ಜನರಲ್ ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, we will bring necessary amendment to the agriculturist and agricultural produce and marketing, trade, commerce, everything ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಲೋಕಸಭೆಯಲ್ಲಿ ಈ ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಮಂಜೂರಿಯನ್ನು ಪಡೆದಿದ್ದೇವೆ. ಅದೇ ಪ್ರಕಾರ ರಾಜ್ಯಸಭೆಯಲ್ಲಿಯೂ ಪಡೆದಿದ್ದೇವೆ. ಆದರೆ ನೀವೆಲ್ಲ ಗಮನಿಸುವ ಹಾಗೆ 8 ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ಗಳು ನಡೆದುಕೊಂಡಂತ ರೀತಿಯನ್ನು ಇಡೀ ದೇಶ ಇವತ್ತು ಖಂಡಿಸ್ತಾ ಇದೆ. ಅವರಿಗೆ ಏನಾದರೂ ಕಾನೂನಿನ ಬಗ್ಗೆ ಮತ್ತೆ ತಿದ್ದುಪಡಿಗಳ ಬಗ್ಗೆ ಏನಾದರೂ ಸಂಶಯಗಳಿದ್ರೆ ಅದನ್ನು ನೇರವಾಗಿ ಚರ್ಚೆಯ ಮುಖಾಂತರ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಚಿಂತನೆಯನ್ನು ಮಾಡಲಿಕ್ಕೆ ತುಂಬಾ ಅವಕಾಶ ಇತ್ತು. ಅದನ್ನು ಬಿಟ್ಟು ಅನ್ರೂಲಿ ಬಿಹೇವಿಯರ್ ಅವರು ಮಾಡಿರೋದ್ರಿಂದ
ಅವರನ್ನ ಇನ್ನು ದೇಶದ 86% ಸಣ್ಣ ವರ್ಗದ ರೈತರಿದ್ದು ಒಮ್ಮೆ ಇವರಿಗೆ ಯಾವುದೇ ಕಾಯ್ದೆಯ ಮೂಲಕ ತಾವು ಬೆಳೆದ ಬೆಳೆಯ ನ್ಯಾಯಯುತ ದರದ ಬಗ್ಗೆ ಮುಂಚಿತವಾಗಿ ಮಾಹಿತಿ ದೊರೆಯದೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗಲಿದೆ. ಇದು ಮಾರಕವಲ್ಲ ಎಂದು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಬೆಳಗಾವಿಯ ನಗರಾಧ್ಯಕ್ಷ ಶಶಿ ಪಾಟೀಲ್, ಬಿಜೆಪಿ ಮುಖಂಡರಾದ ಮುರುಗೇಂದ್ರ ಗೌಡ ಪಾಟೀಲ್, ರಾಜು ಚಿಕ್ಕನಗೌಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಸಿಮೆಂಟ್ ಕಂಪನಿಗಳು ದಿನಕ್ಕೊಂದು ದರ ನಿಗದಿಪಡಿಸುತ್ತಿವೆ. ಅವರಿಗೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಇಂದು ಬೆಳಗಾವಿಯ ಜಿಲ್ಲಾ ಸಿಮೆಂಟ್ ವಿತರಕರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕೋವಿಡ್-19 ಮಹಾಮಾರಿಯಿಂದ ಜನರು ತತ್ತರಿಸಿ ಹೋಗಿದ್ದು, ಇದರ ನಡುವೆ ಸಿಮೆಂಟ್ ವಿತರಕರು ಸಾಕಷ್ಟು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದರ ನಡುವೆ ಸಿಮೆಂಟ್ ಕಂಪನಿಯವರು ತಮಗೆ ಬೇಕಾದ ಹಾಗೆ ದರವನ್ನ ನಿಗದಿ ಮಾಡುತ್ತಿರುವುದರಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಕಟ್ಟಡಗಳು ಅರ್ಧಕ್ಕೆ ನಿಂತು ಹೋಗಿವೆ. ಅಷ್ಟೇ ಅಲ್ಲದೆ ಕೂಡಲೇ ಸಿಮೆಂಟ್ ಕಂಪನಿಯವರು ಮೊದಲಿನ ದರಕ್ಕೆ ಸಿಮೆಂಟ್ ನೀಡದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ನೋಡ್ರಿ, ಬೆಳಗಾವಿ ಸಿಮೆಂಟ್ ಡೀಲರ್ಸ್ ಅಸೋಸಿಯೇಷನ್ದಿಂದ ಏನು ಗ್ರಾಹಕರಿಗೆ ಒಂದು ರೇಟ್ ವ್ಯತ್ಯಾಸ ಏನು ಬರತ್ತದ ಸಿಮೆಂಟ್ದು, ಇವತ್ತೊಂದು ರೇಟು, ನಾಳೆ ಒಂದು ರೇಟು, ನಾಡ್ದೊಂದು ರೇಟು, ಇದರಿಂದ ಗ್ರಾಹಕರಿಗೂ ಸಮಸ್ಯೆ ಆಗತ್ತದ ಮತ್ತು ವಿತರಕರ ಡೀಲರ್ಗೂ ಸಮಸ್ಯೆ ಆಗತ್ತದ. ಅದರ ಸಲುವಾಗಿ ನಾವು ಕಂಪ್ನಿ ಒಳಗೆ ಮನವಿ ಮಾಡಿದ್ದೀವಿ, ನೆಟ್ ಬಿಲ್ಲಿಂಗ್ ಸಿಸ್ಟಮ್ ಮಾಡಬೇಕು. ಒಂದು ಇಲ್ಲಪ್ಪ ಅಂತಂದ್ರೆ ನೆಟ್ ಬಿಲ್ಲಿಂಗ್ ಸಿಸ್ಟಮ್ ಮಾಡಂತ ನಾವು ಮನೆ ಕೊಟ್ಟಿದ್ದೀವಿ ಅವರಿಗೆ. ನೆಟ್ ಬಿಲ್ಲಿಂಗ್ ಸಿಸ್ಟಮ್ ಮಾಡೋಕ್ಕೆ ತಯಾರಿಲ್ಲ, ಒಪ್ತಾ ಇಲ್ಲ. ಅದರಿಂದ ಗ್ರಾಹಕರಿಗೂ ಸಮಸ್ಯೆ ಆಗತ್ತದ ಮತ್ತು ದಿವ್ಸಕ್ಕೆ 1-2 ದಿವಸಕ್ಕೆ 3 ದಿವಸಕ್ಕೆ 1 ವಾರಕ್ಕೆ ಬಿಟ್ಟಿಗೆ ಇವರು ರೇಟ್ ವ್ಯತ್ಯಾಸ ಮಾಡ್ತಾರೆ. ಇವತ್ತು ಹೆಚ್ಚು, ನಾಳೆ ಕಡಿಮೆ ಮಾಡೋದ್ರಿಂದ ಗ್ರಾಹಕರಿಗೆ ಏನು ತೊಗೋಬೇಕು, ಸಿಮೆಂಟ್ ತೊಗೋಬಾರ್ದು ಅನ್ನೋವಂಥ ಇದ್ರೊಳಗೆ ಗೊಂದಲೊಳಗೆ ಅದಾರ. ಅದರ ಸಲುವಾಗಿ ನಾವು ಎಲ್ಲ ಕಂಪ್ನಿ ಜೋಡಿ ಮಾತಾಡಿದ್ದೀವಿ, ನೆಟ್ ಬಿಲ್ಲಿಂಗ್ ಸಿಸ್ಟಮ್ ಲಾಗು ತೊಗೊಂಬರ್ರಿ, ಅಂದರೆ ನೆಟ್ ಬಿಲ್ಲಿಂಗ್ ಸಿಸ್ಟಮ್ ತೊಗೊಂಬರ್ರಿ. ಆಮೇಲೆ ಏನು ನಾವು 390-400 ರೂಪಾಯಿಗೆ ಸಿಮೆಂಟ್ ತೊಗೋಬೇಕು, ಮಾರೋದು 330-340. ಏನು ಡಿಫ್ರೆನ್ಸ್ ಅಮೌಂಟ್ ಅದ, ಅದು ಅನ್ನೆಸರಿ ಬ್ಲಾಕ್ ಆಗತ್ತದ. ಎಲ್ಲ ಉದ್ಯೋಗಗಳು 3 ತಿಂಗಳಿಂದ ಬಂದ್ ಅದಾವು. ಈಗೇನಾದರೂ ಉದ್ಯೋಗ ಶುರು ಮಾಡಬೇಕಂತ ನಾವು ಶುರು ಮಾಡಿದ ಕೂಡಲೇ ನಮ್ಮ ಅಮೌಂಟ್ ಕಂಪ್ನಿ ಮೇಲೂ ಉಳಿಯತ್ತದ ಮತ್ತು ಈ ಕಡೆ ಕಸ್ಟಮರ್ ಮೇಲೂ ಉಳಿಯತ್ತದ ಮತ್ತು ಗ್ರಾಹಕರ ಜೋಡಿ ಫೇಸ್ ಮಾಡೋದು ನಮ್ಮ ಸಮಸ್ಯೆ ಆಗಿದೆ. ಮತ್ತು ಒಂದು ಹೇಳಿ ಸಿಮೆಂಟ್ ಅಂಗಡಿ ನಾವು ನಾಳೆ ಒಂದು ದಿವಸ ಬಂದ್ ಮಾಡಿ ಕೆಲಸ, ನಾಳೆ ಒಂದು ದಿವಸ ಒಳಗೆ ಏನಾರ್ದು ಕಂಪ್ನಿಯವರು ನಿರ್ಧಾರ ತೊಗೊಂಡು ಕೆಲಸ ಇದ್ರ ಬಗ್ಗೆ ಒಂದು ಡಿಸಿಷನ್ ಮಾಡಲಿಲ್ಲ ಅಂತಂದ್ರೆ ಮತ್ತು ಸೋಮವಾರದಿಂದ ಅನಿರ್ದಿಷ್ಟವಾಗಿ ಬಂದ್ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಕಮಿಟಿದವ್ರು ಡಿಸಿಷನ್ ತೊಗೊಂಡಾರ ಸೋಮವಾರ ನಂತರ ನಾವು ಬಂದ್ ಮಾಡ್ತೀವಿ ಅಂತ ಒಂದು ಎಲ್ಲರೂ ಕೂಡ ಡಿಸಿಷನ್ ತೊಗೊಂಡಿದ್ದು. ಎಲ್ಲ ಕಂಪ್ನಿಯವ್ರು ಕೂಡ ಕೆಲಸ, ಎಲ್ಲ ಕಂಪ್ನಿ ಡೀಲರ್ ಕೂಡ ಕೆಲಸ. ಯಾಕೆಂದ್ರೆ ಎಲ್ಲ ಕಂಪ್ನಿ ಡೀಲರ್ಗೆ ಸಮಸ್ಯೆ ಆಗತ್ತದ, ಡೀಲರ್ ಸಮಸ್ಯೆ ಆಗತ್ತಂದ್ರೂ ಕಸ್ಟಮರ್ಗೂ ಸಮಸ್ಯೆ ಆಗತ್ತದ, ಗ್ರಾಹಕರಿಗೂ ಸಮಸ್ಯೆ ಆಗತ್ತದ. ಅದ್ರ ಸಲುವಾಗಿ 1-2 ಸಲ ನಾವು ಎಲ್ಲ ಕಂಪ್ನಿ ಜೋಡಿ ಮಾತಾಡಿಕೊಳ್ಳೇನು ಯಾರೂ ನಮ್ಗೆ ಸಮಂಜಸವಾದ ನಮ್ಗೆ ಸಹಕಾರ ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ನಾಳೆ ಒಂದು ದಿವಸ ಬಂದ್ ಮಾಡಿಕೆ ಸೋಮವಾರ ನಂತರ ಅನಿರ್ದಿಷ್ಟವಾಗಿ ಬಂದ್ ಮಾಡ್ತೀವಿ. ಕರೆ ಬಂದ್ ಮಾಡೋದ್ರಿಂದ ಸಮಸ್ಯೆ ಏನಾಗ್ತದೆ ಅಂದ್ರೆ ಗೌಂಡಿಗಳು, ಕಾರ್ಮಿಕರು ಕೆಲಸ ಇಲ್ಲದ ಮನೆ ಕೊಂಡಿರ್ಬೇಕಾಗ್ತದೆ. ಸಿಮೆಂಟ್ ಇಲ್ಲಪ್ಪ ಅಂದ್ರೆ ಸ್ಟೀಲ್ ಉದ್ಯೋಗ ಬಂದಾಗ್ತದೆ. ಸಿಮೆಂಟ್ ಇಲ್ಲಪ್ಪ ಅಂದ್ರೆ ಕಡಿ, ಇಟ್ಟಂಗಿ, ಉಸುಕು, ಆಮೇಲೆ ಎಲ್ಲ ಬಂದಾಗ್ತದೆ. ಟ್ರಾನ್ಸ್ಪೋರ್ಟೇಷನ್ ಬಂದಾಗ್ತದೆ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತದೆ. ಅದ್ರ ಸಲುವಾಗಿ ನಾವು ಡಿ ಸಿ ಅವ್ರ ಮನವಿ ಮಾಡಿ ಕೆಲಸ ನಮ್ಮ ಸಹಕಾರ ಕೊಟ್ಟು ಕಂಪ್ನಿದವ್ರಿಗೆ ಕರೆದ ಕೆಲಸ ಮಾತಾಡಿ ಕೆಲಸ ನಮ್ಮ ಸಮಸ್ಯೆ ಬಗೆಹರಿಸ್ತದೆ ಅಂತ ನಾವು ಕೇಳ್ಕೊತೀವಿ. ಈರಣ್ಣ ದಯನ್ನವರು. ಇನ್ನು ಹಲವಾರು ಸಮಸ್ಯೆಗಳಿಂದ ಜನರು ತತ್ತರಿಸಿ ಹೋಗಿದ್ದು, ಇಂತಹ ಸಂದರ್ಭದಲ್ಲಿ ಸಿಮೆಂಟ್ ಕಂಪನಿಯವರು ದಿನಕ್ಕೊಂದು ದರವನ್ನ ಹೆಚ್ಚಳ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ ಎಂದು ಸಿಮೆಂಟ್ ಡೀಲರ್ಗಳಿಂದ ಪ್ರತಿಭಟನೆ ಮಾಡುವುದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಜಯ್ ಬೆಳಗಾವ್ಕರ್, ಬಾಪು ಸಾಹೇಬ್ ಪೋನಾಜಿ, ಈರಪ್ಪ, ಸಿದ್ರಾಯಿ ಮಾನೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಚಿಂತಾಮಣಿ ನಗರ ಜೆಜೆ ಕಾಲೋನಿ ನಿವಾಸಿ ವೆಂಕಟೇಶಪ್ಪ ಸಾರ್ವಜನಿಕ ಆಸ್ಪತ್ರೆಗೆ ಸುಮಾರು 1 ಗಂಟೆಯಿಂದ ಚಿಕಿತ್ಸೆಗಾಗಿ ಪರದಾಡುತ್ತಿರುವ ಪ್ರಕರಣ ಈಗ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾರೂ ಹೇಳುವವರು ಇಲ್ಲ, ಕೇಳುವವರು ಇಲ್ಲ ಎಂಬ ಪ್ರಕರಣ ಈಗ ಬೆಳಕಿಗೆ ಬರುತ್ತಿದೆ. ಇನ್ನು ಡಿ ಗ್ರೂಪ್ ನೌಕರರು ರಾತ್ರೋರಾತ್ರಿ ಪಾಲು ಮುಗಿಸಿ ನಂತರ ಬೆಳಗಿನ ಪಾಲು ಕೆಲಸ ಮಾಡುವ ಡಿ ಗ್ರೂಪ್ ಬರುವವರೆಗೂ ಕಾದು ಹೋಗಬೇಕಾಯಿತು. ಇನ್ನು ಡಿ ಗ್ರೂಪ್ ನೌಕರರು ಬೆಳಗ್ಗೆ 8 ಗಂಟೆ ಆದರೂ ಕೂಡ ಬರದೇ ಇರೋದಕ್ಕೆ ಈ ಕಾರಣ ಈಗ ವ್ಯಕ್ತವಾಗುತ್ತಿದ್ದು, ಈ ಸರ್ಕಾರಿ ಆಸ್ಪತ್ರೆಗೆ 24 ಗಂಟೆಗಳ ಕಾಲ ಸೇವೆ ಮಾಡಬೇಕಾದ ಇಲ್ಲಿನ ಸ್ಟಾಫ್ಗೆ ಕೇಳೋರಿಲ್ಲ ಎಂಬಂತಾಗಿದ್ದು, ಇನ್ನು ಮುಂದೆ ಆದರೂ ಅಪಘಾತವಾಗಲಿ ಎಮರ್ಜೆನ್ಸಿ ಆಗಲಿ ಇಲ್ಲಿ ಬಂದರೆ ಅವರಿಗೆ ಚಿಕಿತ್ಸೆ ಕೊಡದೆ ಇಲ್ಲಿ ಅನಿವಾರ್ಯವಾಗಿರುವ ಪ್ರಸಂಗ ಈಗ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಜೆಜೆ ಕಾಲೋನಿಯ ನಿವಾಸಿ ವೆಂಕಟೇಶಪ್ಪನವರಿಗೆ ಆಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ವಿರುದ್ಧ ಈಗ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.
1 ಗಂಟೆ ಆಯಿತು ಬಂದು ಈಗ ತಗಲಿದೆ, ಯಾರು ಮಾತಾಡೋರು ಕೇಳೋರು ಯಾರೂ ಇಲ್ಲ, ಯಾರು ರೆಸ್ಪಾನ್ಸ್ ಮಾಡೋದು, ಏನು ಯಾರು ಕೇಳಬೇಕು ನಾವು? ಈ ಥರ ನೆಗ್ಲೆಕ್ಟ್ ಮಾಡಿದ್ರೆ ಹಿಂಗೆ 1 ಅವರಿಂದ ಕಾಯ್ತಾ ಇದ್ದೀವಿ, ಯಾರು ಇಲ್ವೇ ಇಲ್ಲಿ ಏನಂತ ಅಲ್ಲ. ನಮ್ಮದೇ ಪ್ರಾಣ ಅವ್ರನ್ನ ಯಾಕೆ ಯಾರು ಕೇಳೋರು ಯಾರು ಬೇಡವಾ? ಹೋಗ್ಲಿ ಅವ್ರಿಗೆ ಗೊತ್ತಾಗಲ್ವಾ? ಡಾಕ್ಟರ್ಸ್ ಇಲ್ವಾ? ಡಾಕ್ಟರ್ಸ್ ಯಾರು ಇಲ್ಲ ಸರ್, ಯಾರು ಇಲ್ಲ, ಒಬ್ಬರು ಇಲ್ಲ. 1 ಅವರಿಂದ ಕಾಯ್ತಾ ಒಬ್ಬರಾದ್ರೂ ಇಲ್ವಾ ಇಲ್ಲಿ? ಡ್ರೆಸ್ಸಿಂಗ್ ಮಾಡೋರು ಇಲ್ಲ. ಬಟ್ ಅವ್ರು ಬರೋವ್ರಿಗೆ ಇರ್ಬೇಕನ್ನ ನೈಟ್ ಡ್ಯೂಟಿ ಅವರ. ನಿಮ್ಗೆ ಏನಾಗಿದೆ? ಮನೆ ಕೇಳೋರು ಏನು ಬೇಡವಾ? ಹೋಗ್ಲಿ ನೋಡಿ, ಎಷ್ಟೊತ್ತಿಂದ ಹೇಳೋದು ಕೇಳ. ನಿಮ್ಮ ಹೆಸರು? ವೆಂಕಟೇಶಪ್ಪ. ಎಷ್ಟು ಅವರಿಂದ ಕಾಯ್ತಾ ಇದ್ದೀವಿ? 1 ಅವರಿಂದ ಹೋಗ್ಲಿ ಮಾತಾಡೋದು ಬೇಡ, ಹೋಗ್ಲಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ರಿ. ಯಾಕೆ ಒಂದು ಅವರೇ ಗೊತ್ತಾಗುತ್ತೆ ಏನಂತ. ನಿಮ್ಮ ಹೆಸರು? ನಮ್ಮ ಹೆಸರು ಬಾಬು ಅಂತ ಹೇಳಿ. ಬಾಬುನ ನಾವು 1 ಅವರಿಂದ ಬಂದಿದ್ದೀವಿ, ಯಾರು ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ, ಒಬ್ಬರು ಇಲ್ಲ ಇಲ್ಲಿ. ಈಗ ಇಲ್ಲಿ ಕೇಳೋರು ಬೇಡವ್ರು ಯಾರು ಇಲ್ವಾ ಇಲ್ಲಿ? ಏನು ಮಾಡೋದು ಹೇಳಿ? ಇಲ್ಲ ಸ್ವಲ್ಪ ಇದ್ರೆ ಬೇಡವಾ? ಬೇಡ ಅವ್ರಿಗೆ ಮಾಸಿಕ ವೇತನ ನಿಗದಿ, ಆರೋಗ್ಯ ತಪಾಸಣೆ ಮತ್ತು ಸೂಕ್ತ ಚಿಕಿತ್ಸೆಗೆ ವ್ಯವಸ್ಥೆ, ಬಾಕಿ ಇರುವ ಪ್ರೋತ್ಸಾಹಧನ ಬಿಡುಗಡೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ 100 ಕಾರ್ಯಕರ್ತರು ಇಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮಾಸಿಕ 12,000 ರೂಪಾಯಿ ವೇತನ ನಿಗದಿಗೊಳಿಸಬೇಕು, ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಬೇಕು, ಸುರಕ್ಷತೆಗೆ ಸಾಧನಗಳನ್ನು ಒದಗಿಸಬೇಕು, ಬಾಕಿ ಇರುವ ಪ್ರೋತ್ಸಾಹಧನ ಬಿಡುಗಡೆ ಶೀಘ್ರ ಕ್ರಮ ಕೈಗೊಳ್ಳಬೇಕು ಮತ್ತು ಘೋಷಣೆ ಮಾಡದಂತೆ ಕೋವಿಡ್ ವಿಶೇಷ ಪ್ರೋತ್ಸಾಹ ಧನ 3,000 ರೂಪಾಯಿ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಸಂಘದ 100 ಕಾರ್ಯಕರ್ತರು ಇಂದು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈಗಾಗಲೇ ಜುಲೈದೊಳಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟದಲ್ಲಿ ಆಶ್ವಾಸನೆ ಪಟ್ಟಿದ್ರು, 3 ದಿವಸ ಅವಕಾಶ ತಗೊಂಡಿದ್ರು. ಅವರು 3 ದಿವಸ ಅವಕಾಶ ತಗೊಂಡ್ರು ಕೂಡ ನಾವು ಗೌರವ ಕೊಟ್ಟು ಹಿಂದಕ್ಕೆ ತಗೊಂಡಿವಿ. ಅದಕ್ಕೆ ನಾವು ಕೆಲಸಕ್ಕೆ ಹಾಜರಾದ್ವಿ. ಇವಾಗ ಇನ್ನೂವರೆಗೂ ನಮ್ದು ಕನಸು ಮನಸ್ಸಿನೊಳಗೂ ತೆಗಿತಾ ಇಲ್ಲ ಅವರು ಆಶಾ ಕಾರ್ಯಕರ್ತರು. ಸರ್ದಾರ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಘೋಷಣೆಗಳನ್ನ ಕೂಗುತ್ತಾ ಬಂದು ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ನ ಕಾರ್ಯಕರ್ತರು, ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಜಡಗನ್ನವರ್, ಕಾರ್ಯದರ್ಶಿ ಗೀತಾ ರಾಯಗೋಳ್, ಉಪಾಧ್ಯಕ್ಷೆ ರೂಪಾ ಅಂಗಡಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ನೆನ್ನೆ ನೈಟ್ ನೋಟಿಸ್ ಬಂತು ನನಗೆ. ಲೈಕ್ ಮೇ ಬಿ ಇನ್ವೆಸ್ಟಿಗೇಷನ್ಗೆ ಕರಿತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಕಾಲ್ ಬಂದಿತ್ತು. ಸೊ ಇನ್ವೆಸ್ಟಿಗೇಷನ್ ಕರಿತಾ ಇದ್ದೀವಿ. ಮೇ ಬಿ ನನ್ನ ಪ್ರಕಾರ ಇವರು ಕರೆದಿರೋದು ಲೈಕ್ ಮೇ ಬಿ ಯಾರು ಅರೆಸ್ಟ್ ಆಗಿದ್ದಾರೆ ಆ ವ್ಯಕ್ತಿಗಳ ಬಗ್ಗೆ ಕೇಳೋಕ್ಕೇನಾದ್ರು ಕರಿತಿದ್ದಾರಾ, ಅಥವಾ ಮುಂಚೆ ಎಲ್ಲರೂ ಅವ್ರನ್ನ ಭೇಟಿ ಮಾಡಿದ್ದೀರಾ, ಅಥವಾ ಯಾವ್ದಾದ್ರು ಪಾರ್ಟಿಗೆ ಹೋಗಿದ್ದೀರಾ ಅಂತ ಕರಿತಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಎನಿವೆ, ಈಗ ಒಳಗೆ ಹೋದರೆ ಗೊತ್ತಾಗುತ್ತೆ. 10:30ಗೆ ಬರೋಕ್ಕೆ ಹೇಳಿದ್ದಾರೆ. ಇಟ್ ಇಸ್ ಟೈಮ್ ಹೋಗಿ ಮಾತಾಡಿಕೊಂಡು ಐ ವಿಲ್ ಕಮ್ ಅಂಡ್ ಅಪ್ಡೇಟ್. ಒಂದು ತಿಂಗಳಿಂದ ಸ್ಯಾಂಡಲ್ವುಡ್ ಅಲ್ಲಿ ಈ ರೀತಿ ಡ್ರಗ್ಸ್ ಚಾಲಕ ಸಂಬಂಧಪಟ್ಟಾಗೆ ಅರೆಸ್ಟ್ ಆಗಿದ್ದಾರೆ ಕೆಲವು ನಟನಟಿಯರು, ಪ್ರತಿಷ್ಠಿತ ಮತ್ತು ವ್ಯಕ್ತಿಗಳು ಕೂಡ ಈ ರೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅರೆಸ್ಟ್ ಆಗ್ತಿದ್ದಾರೆ. ಈ ಕಿರುತೆರೆನಲ್ಲೂ ಕೂಡ ಈ ರೀತಿಯಾಗಿ ಒಂದು ಡ್ರಗ್ಸ್ ಜಾಲ ಸಕ್ರಿಯವಾಗಿದೆ ಅಂತ ಹೇಳಿ ಮೊದಲಿಂದಲೂ ಕೂಡ ಮಾತುಗಳು ಕೇಳಿಬರ್ತಿತ್ತು. ಏನನ್ಸುತ್ತೆ ನಿಮಗೆ? ಇದೆಯಾ ಅಂತ ಅನ್ಸುತ್ತೆ ಸರ್ ಕಿರುತೆರೆನಲ್ಲೂ? ಸರ್, ಕಿರುತೆರೆಯಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಸರ್ಕಲಲ್ಲಿ ಅಥವಾ ನಾನು ಓಡಾಡಿರೋ ಫ್ರೆಂಡ್ಸ್ ಯಾರು ಆ ಥರ ಡ್ರಗ್ ಎಲ್ಲ ಮಾಡುವಂಥದ್ದು ಯಾರು ನಾನು ನೋಡಿಲ್ಲ. ಬಟ್ ಈಗ ಹೋದರೆ ಗೊತ್ತಾಗುತ್ತೆ ಸರ್. ಅಂದ್ರೆ ನೋಟಿಸ್ ಕೊಟ್ಟಿದ್ದಾರಲ್ಲ, ನೋಟಿಸ್ ಏನು ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ ನೋಟಿಸಲ್ಲಿ? ಏನಂತ ಫೋನ್ ಮಾಡಿದ್ರು ಅಂದ್ರಲ್ಲ, ಏನು ಹೇಳಿದ್ರು? ಕೆಲವು ವ್ಯಕ್ತಿಗಳ ಬಗ್ಗೆ ವಿಚಾರಣೆ ಮಾಡಬೇಕು ನಿಮ್ಮನ್ನ. ಸೊ ನೀವು ಬಂದು ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟೋಗಿ, ನಿಮ್ಗೆ ಏನು ಗೊತ್ತಿದೆ ಅದನ್ನ ಇನ್ಫಾರ್ಮೇಶನ್ ಕೊಟ್ಟೋಗಿ. ಆ್ಯಂಡ್ ಆಲ್ಸೋ ನೀವು ಹೇಳ್ದಂಗೆ ಒಬ್ಬನ್ನೇ ಮಾತ್ರ ಕರೆದಿಲ್ಲ. ಅವಾಗಲೇ 3 ಜನ ಸೀರಿಯಲ್ ಆರ್ಟಿಸ್ಟ್ಗಳು ಬಂದಿದ್ದಾರೆ. ಇನ್ನು ಇವತ್ತು ಒಂದಷ್ಟು ಜನ ಬರ್ತಾರೆ, ನಾಳೆನೂ ಒಂದಷ್ಟು ಜನ ಬರ್ತಾರೆ. ಶ್ರೀನಿವಾಸ್ ಅಂತ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ IST ಆಫೀಸರ್ಸ್ ನಿಮ್ಮನ್ನು ಕರೆದಿದ್ದಾರೆ. ನಿಮ್ಮ ಒಂದು ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಳ್ಳೋದ್ರಿಂದ ವಿಚಾರಣೆಯಲ್ಲಿ ಹೆಲ್ಪ್ ಆಗುತ್ತೆ ಇನ್ವೆಸ್ಟಿಗೇಷನ್ಗೆ ಅಂತ ಅನ್ಸುತ್ತೆ ನಿಮಗೆ? ಮೇ ಬಿ ಹೆಲ್ಪ್ ಆಗೋದು. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಸರ್. ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ರೆಸ್ಟ್ ಆಫ್ ದೆಮ್ ನೋಡೋಣ. ಬಟ್ ಐ ಆಮ್ ಕಾನ್ಫಿಡೆಂಟ್. ಲೈಕ್ ಏನೋ ಮಾಡಿಲ್ಲ ಅಂದರೆ ಗೊತ್ತಿರೋದು ಹೇಳ್ಬೇಕಷ್ಟೆ. ಸರ್, ಕೇರಳಲ್ಲಿ ಏನಾದರೂ ನಿಮಗೆ ಫ್ರೆಂಡ್ ಸರ್ಕಲ್ ಇದೆಯಾ? ನೀವು ಕೇರಳಕ್ಕೆ ಹೋಗಿ ಬರ್ತಿದ್ದೀರಾ? ಕೇರಳಲ್ಲಿ ಯಾರೂ ಇಲ್ಲ ಸರ್. ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳೆಂದು ಹೇಳಿಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಹಣದ ಬೇಡಿಕೆ ಇರಿಸಿ ಬೆದರಿಸುತ್ತಿದ್ದ 2 ವಂಚಕರನ್ನ ಬೈಲಹೊಂಗಲ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಮೊಬೈಲ್, 1 ಕಾರು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ ಅಟ್ಟಿದ್ದು
ಬೈಲಹೊಂಗಲ ತಾಲೂಕಿನ ದೇಶನೂರ ಗ್ರಾಮದ ನಿವಾಸಿ ವಿಶಾಲ್ ಬಾವೆಪ್ಪ ಪಾಟೀಲ್, ಬೆಂಗಳೂರಿನ ಕೋಡಿಗೆಹಳ್ಳಿ ಸಹಕಾರ ನಗರದ ನಿವಾಸಿ ಶ್ರೀನಿವಾಸ್ ಅಶ್ವಥ್ ನಾರಾಯಣ್ ಎಂದು ಗುರುತಿಸಲಾಗಿದ್ದು, ವಂಚಕರು ಕೃಷಿ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿ ಬಿಆರ್ ಹುಲಗನ್ನವರ್ ಅವರಿಗೆ ಕರೆ ಮಾಡಿ ನಿಮ್ಮ ಮೇಲೆ ಬೇನಾಮಿ ಆಸ್ತಿ ಸಂಪಾದಿಸಿದ ಪ್ರಕರಣವಿದ್ದು, ಎಸಿಬಿ ಅಧಿಕಾರಿಗಳಾದ ನಮಗೆ 5 ಲಕ್ಷ ರೂಪಾಯಿ ಹಣ ನೀಡಿ ಕೇಸ್ ಬಗೆಹರಿಸಿಕೊಳ್ಳಬೇಕೆಂದು ಬೇಡಿಕೆಯನ್ನ ಇರಿಸಿದ್ರಂತೆ. ಈ ಕುರಿತು ಕೃಷಿ ಅಧಿಕಾರಿ ಬಿಆರ್ ಹುಲಗನ್ನವರು ಪೊಲೀಸರಿಗೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 803 ಮತ್ತು 2020 ಕಲಂ 419, 420, 506 ಸೇರಿದಂತೆ 511 ಐಪಿಸಿ ಸೆಕ್ಷನ್ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದು, ರೆಡ್ ಹ್ಯಾಂಡ್ ಆಗಿ ಈಗ ಆರೋಪಿಗಳನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ಬೈಲಹೊಂಗಲ ಪಿಎಸ್ಐ ಈರಪ್ಪ ಎಚ್ ರೀತಿ, ಸಿಬ್ಬಂದಿಯಾದ ಎಂಬಿ ವಸ್ತ್ರದ್ ಸೇರಿದಂತೆ ಈ ಕಾರ್ಯಾಚರಣೆಯಲ್ಲಿ ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಗೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್, S9 ಟಿವಿ, ಬೈಲಹೊಂಗಲ. ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಅನಗೋಳ್ ಮತ್ತು ಹಲಗಾ ಗ್ರಾಮದ ಜಮೀನುಗಳನ್ನು ನಿವೇಶನವಾಗಿ ಪರಿವರ್ತಿಸಲು ಯೋಜನೆ ರೂಪಿಸಿ ರೈತರಿಗೆ ನೋಟಿಸ್ ಜಾರಿಗೊಳಿಸಿದೆ. ಆದರೆ ರೈತರು ಫಲವತ್ತಾದ ಮತ್ತು ತಮ್ಮ ಬದುಕಿಗೆ ಆಸರೆಯಾಗಿರುವ ಜಮೀನುಗಳನ್ನು ಬಿಟ್ಟುಕೊಡಲು ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಬೂಡಾದವರ ನೋಟಿಸ್ಗೆ ಜಗ್ಗುವುದಿಲ್ಲ, ನಿವೇಶನಕ್ಕೆ ಜಮೀನು ಪಡೆಯಲು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಲಾಗಿದ್ದು, ಇದೇ ಸಂದರ್ಭದಲ್ಲಿ ಬೆಳಗಾವಿ, ಅನಗೋಳ ಮತ್ತು ಹಲಗಾ ಪ್ರದೇಶದ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ಬೂಡಾ ನೀಡಿದ ನೋಟಿಸ್ಗೆ ವಿರೋಧ ವ್ಯಕ್ತಪಡಿಸಿ ನೂರಾರು ರೈತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದು, ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಫಲವತ್ತಾದ ತಮ್ಮ ಜಮೀನುಗಳನ್ನು ನಿವೇಶನಕ್ಕೆ ಪರಿವರ್ತಿಸಲು ಕೊಡುವುದಿಲ್ಲ ಎಂದು ಸಂದೇಶವೊಂದನ್ನು ರವಾನಿಸಿದ್ದಾರೆ. ಈ ವೇಳೆ ರೈತ ಮಹಿಳೆಯೊಬ್ಬರು ಮಾತನಾಡಿ, ಜಮೀನು ವಶಪಡಿಸಿಕೊಳ್ಳಲು ಅನಗೋಳ್ ನಿವಾಸಿಗಳೆಲ್ಲ ಬೂಡಾ ನೋಟಿಸ್ ನೀಡಿದೆ. ಇನ್ನು ಇದು ಸರಿಯಲ್ಲ, ರೈತರನ್ನ ಕೇಳದೆ ರೈತರು ಒಪ್ಪದೆ ಜಮೀನು ವಶಪಡಿಸಿಕೊಳ್ಳುವುದು ಅಪರಾಧವಾಗಿದೆ. ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ನಡೆಸುವುದನ್ನು ನಿಲ್ಲಿಸಬೇಕೆಂದು ಕೇಳಿದ್ದಾರೆ. ಇನ್ನು ಅನಗೋಳ ನಿವಾಸಿ ರೈತ ಅರ್ಜುನ್ ಗುಂದ್ರುಕ್ ಮಾತನಾಡಿ, ಭತ್ತ, ತರಕಾರಿ, ಧಾನ್ಯ ಬೆಳೆಯುವ ಜಮೀನುಗಳನ್ನು ನಿವೇಶನಕ್ಕೆ ನೀಡಲು ಆಗುವುದಿಲ್ಲ. ರೈತರಿಗೆ ಜಮೀನುಗಳೇ ಆಸರೆಯಾಗಿದ್ದು, ಬಲವಂತದಿಂದ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳಬಾರದೆಂದು ಮನವಿಯನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೂಡಾ ಭೂಸ್ವಾಧೀನಕ್ಕೆ ಅನಗೋಳ ಮತ್ತು ಹಲಗಾ ಗ್ರಾಮದ ಭಾಗದ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದು, ನಿವೇಶನವಾಗಿ ಪರಿವರ್ತಿಸಲು ಫಲವತ್ತಾದ ಭೂಮಿಯನ್ನ ಬಿಟ್ಟುಕೊಡಲು ಸಿದ್ಧರಿಲ್ಲ ಎನ್ನುತ್ತಿದ್ದಾರೆ. ಆದರೆ ಭೂಸ್ವಾಧೀನ ಕಾಯ್ದೆ ಜಾರಿಗೆ ತಂದಿರುವ ಸರ್ಕಾರ ರೈತರನ್ನ ಉಳಿಸುತ್ತದೆಯೋ ಮುಳುಗಿಸುತ್ತದೆಯೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಕರ್ನಾಟಕ ರಾಜ್ಯ ಶಿಕ್ಷಣ 2016 ಹಾಗೂ ಕೇಂದ್ರದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಡಿ ಅಂಗನವಾಡಿ ಕೇಂದ್ರಗಳನ್ನು ಬಲವರ್ಧನೆಗೊಳಿಸುವ ಪ್ರಸ್ತಾಪವಿರುವುದು ಸ್ವಾಗತಾರ್ಹ. ಹೀಗಿದ್ದು ರಾಜ್ಯ ಸರ್ಕಾರವು ಸರ್ಕಾರಿ ಪಬ್ಲಿಕ್ ಶಾಲೆಗಳಲ್ಲಿ LKG ತರಗತಿಯನ್ನ ಆರಂಭಿಸುವ ಪ್ರಕ್ರಿಯೆ ನಡೆಸುವುದು ವಿಷಾದನೀಯ. ಈಗಾಗಲೇ ಪ್ರಾಯೋಗಿಕವಾಗಿ ಆರಂಭವಾಗಿರುವ ಕಡೆ ಅಂಗನವಾಡಿ ಕೇಂದ್ರಗಳನ್ನ ಮತ್ತು ಪರಿಸ್ಥಿತಿ ಎದುರಾಗಲಿದೆ. ಆದ್ದರಿಂದ ಪರ್ಯಾಯವಾಗಿ ICDS ಉಳಿಸಲು LKG ಹಾಗೂ UKG ತರಗತಿಗಳನ್ನ ಅಂಗನವಾಡಿ ಕೇಂದ್ರಗಳಿಗೆ ಆರಂಭಿಸುವಂತೆ ಇಲಾಖೆ ಸರ್ಕಾರವನ್ನ, ವಿಶೇಷವಾಗಿ ನಮ್ಮ AITUC ಸಂಘಟನೆಯು ಹಲವಾರು ಸಲ ಪತ್ರ ಬರೆದು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಇನ್ನು ಈ ಕೂಡಲೇ ರಾಜಧಾನಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಸಚಿವರಿಗೆ ಮನವಿಯನ್ನ ಸಲ್ಲಿಸುವುದರ ಮೂಲಕ ಅವರಿಂದ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇದು ಬಹಳ ದುರಂತವೇ ಸರಿ. ಆದರೂ ಎಷ್ಟೋ ಸಲ ಸಚಿವರಿಗೆ ಮನವಿ ನೀಡಿದರೂ ನಮ್ಮೊಂದಿಗೆ ಇದುವರೆಗೂ ಯಾವುದೇ ಚರ್ಚೆ ನಡೆಸಿಲ್ಲ. ಇದೇ ರೀತಿಯಾದರೆ ಸರ್ಕಾರದ ಯೋಜನೆಗಳು ಏನಾಗಬಹುದೆಂಬ ಮುಂದೆ ದೊಡ್ಡ ಪ್ರಶ್ನೆಯಾಗಿದೆ. ಎಂಬ ಪ್ರಕರಣ ಈಗ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಇನ್ನು ಮಾನವಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದ MP ಸಿದ್ದರಾಮಯ್ಯನವರು, ದಿನಾಂಕ 21/9/2020 ನಡೆಯಲಿರುವ ಅಧಿವೇಶನ ಪ್ರಾರಂಭಿಸುವ ಮುಂಚೆ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯದಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಸೇರಿಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ಈ ವೇಳೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯ ಸರ್ಕಾರವು ಸರ್ಕಾರಿ ಪಬ್ಲಿಕ್ ಶಾಲೆಗಳಲ್ಲಿ LKG ಹಾಗೂ UKG ತರಗತಿಗಳನ್ನು ಆರಂಭಿಸುವ ಪ್ರಕ್ರಿಯೆ ನಡೆಸುತ್ತಿರುವುದು ವಿಷಾದನೀಯ. ಈಗಾಗಲೇ ಪ್ರಾಯೋಗಿಕವಾಗಿ ಆರಂಭವಾಗಿರುವ ಕಡೆ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವ ಪರಿಸ್ಥಿತಿ ಎದುರಾಗಲಿದೆ.
ಆದ್ದರಿಂದ ಪರ್ಯಾಯವಾಗಿ ICDS ಉಳಿಸಲು LKG UKG ತರಬೇತಿಗಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಆರಂಭಿಸುವಂತೆ ಇಲಾಖೆ ಸರ್ಕಾರವನ್ನು ಒತ್ತಾಯಿಸಲು ವಿಶೇಷವಾಗಿ ನಮ್ಮ AITC ಸಂಘಟನೆ ಹಲವಾರು ಸಲ ಪತ್ರ ಬರೆದು ದಿನಾಂಕ 31/5/2019 ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ದಿನಾಂಕ 5-6 ಜುಲೈ 2019 2 ದಿನಗಳ ಕಾಲ ರಾಜ್ಯದಲ್ಲಿ ಅಹೋರಾತ್ರಿ ಧರಣಿ ಹಾಗೂ ಡಿಸೆಂಬರ್ 26-27 2019 2 ದಿನಗಳ ಕಾಲ ರಾಜ್ಯದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಮನವಿ ಸಲ್ಲಿಸಿದರು. ಇಲಾಖೆಯ ಸಚಿವರು ತಮ್ಮಿಂದ ಯಾವುದೇ ಸ್ಪಂದನೆ ಇಲ್ಲದಿರುವುದು ದುರಂತವೇ ಸರಿ. ನಮ್ಮೊಂದಿಗೆ ಒಂದು ಸಲವಾದರೂ ಸಭೆ ನಡೆಸಿ ಚರ್ಚಿಸಲಾಗಲಿಲ್ಲ. ಈಗಾದರೆ ಯೋಜನೆಯ ಗತಿ ಏನು ಎಂಬ ಪ್ರಶ್ನೆ ಕಾಡುತ್ತಿದೆ. ಹೀಗಾಗಿ ದಿನಾಂಕ 7-9-2020 ತಮಗೆ ಪತ್ರ ಬರೆದು ಸಮಸ್ಯೆ ಬಗೆಹರಿಸಿದರೆ ವಿಧಾನಸಭೆ ಅಧಿವೇಶನದಲ್ಲಿ ಆರಂಭವಾಗುತ್ತಿರುವ ಇಂದು 21-9-2020 ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳುವ ಬಗ್ಗೆ ನೋಟಿಸ್ ಕೂಡ ಕೊಡಲಾಗಿತ್ತು. ದುರದೃಷ್ಟವಶಾತ್ ಮತ್ತೊಮ್ಮೆ ತಮ್ಮಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅದರ ಪರಿಣಾಮವಾಗಿ ಇಂದು ಅನಿವಾರ್ಯವಾಗಿ ರಾಜಧಾನಿಯೂ ಸೇರಿದಂತೆ ಎಲ್ಲಾ ತಾಲೂಕಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮೂಲಕ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುವ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ ಅವರು ಇದೇ ಸಂದರ್ಭದಲ್ಲಿ ಚೆನ್ನಮ್ಮ ಗುತ್ತೇದಾರ್ ಅಧ್ಯಕ್ಷರು, ಸಂಗಯ್ಯ ಸ್ವಾಮಿ ಮತ್ತು ಇನ್ನಿತರರು ಇದೇ ವೇಳೆ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಆರ್ ಚನ್ನಬಸವ ಬಾಗಲವಾಡ್, S9 TV, ಮಾನವಿ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ದೇವರ ಭೂಪರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪರಾಂಪುರ ಗ್ರಾಮದಲ್ಲಿ ಜನಪ್ರತಿನಿಧಿಗಳ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡಿಯುವ ನೀರು, ಚರಂಡಿ ಇಲ್ಲದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಲಿಂಗಸುಗೂರು ತಾಲೂಕಿನ DDS ತಾಲೂಕು ಸಂಚಾಲಕರಾದ ಮಹಾದೇವಪ್ಪ ಪರಾಂಪುರ್ ಆರೋಪವೊಂದನ್ನು ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆ ಮಾಡಿದ್ದು, ಆದರೆ ಚಾಲನೆ ಮಾಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದು, ಕಲುಷಿತ ನೀರು ಕುಡಿದು ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಹಾಗೂ ಶುದ್ಧ ಕುಡಿಯುವ ನೀರಿನ ಮೋಟಾರು, ನಲ್ಲಿ ಸೇರಿದಂತೆ ಅದರ ಸಾಮಾನುಗಳನ್ನ ಮಾರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮದ ಶಾಲೆಯಲ್ಲಿ ಶೌಚಾಲಯ ಸೌಲಭ್ಯಗಳ ಇಲ್ಲ, ನಂತರ ಅರ್ಧಂಬರ್ಧ ಕಾಮಗಾರಿ ಮಾಡಿ ಬಿಲ್ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬರುತ್ತಿದೆ. ಈ ಕೂಡಲೇ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ದೇವರ ಭೂಪರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭ ಮಾಡುವುದರ ಜೊತೆಗೆ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ ಆದ್ಯತೆ ನೀಡಬೇಕೆಂದು DDS ತಾಲೂಕು ಸಂಚಾಲಕರಾದ ಮಹಾದೇವಪ್ಪ ಪರಾಂಪುರ್ ಹಾಗೂ ಮುದಗಲ ಭಾಗದ DDS ಮುಖಂಡ ಬಸವರಾಜ್ ಬಂಕದಮನಿ ಒತ್ತಾಯವೊಂದನ್ನು ಮಾಡಿದ್ದಾರೆ. BK ಸ್ಥಾಪಿತ ತಾಲೂಕು ಸಮಿತಿ ಇವತ್ತು ಈ ಮೂಲಕ ಒತ್ತಾಯಪಡಿಸುವುದೇನೆಂದರೆ ಲಿಂಗಸೂರು ತಾಲೂಕಿನ ದೇವರೂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪರಾಂಪುರ ಗ್ರಾಮದಲ್ಲಿ RO ಪ್ಲಾಂಟ್ ಅಂದರೆ ಶುದ್ಧ ಕುಡಿಯುವ ನೀರು ಸರಬರಾಜು ಜಿಲ್ಲಾ ಪಂಚಾಯತಿ ಯೋಜನೆಯಡಿಯಲ್ಲಿ ಈ ಹಿಂದೆ ವರ್ಷ ಅಥವಾ 2 ವರ್ಷದ ಹಿಂದೆ ಕಾಂಟ್ರಾಕ್ಟರ್ ಗುತ್ತೇದಾರಿಗೆ ನೀಡಿ ಜನರಿಗೆ, ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕುಡಿಯಲಿಕ್ಕೆ ಅನುಕೂಲ ಆಗಲಂತ ಸರ್ಕಾರ ಏನು ಯೋಜನೆ ರೂಪಿಸಿತ್ತು. ಆದರೆ RO ಪ್ಲಾಂಟ್ ಬೇಕಾಬಿಟ್ಟಿಯಾಗಿ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ಕಾಮಗಾರಿ ಮಾಡದೆ, ಅದಕ್ಕೆ ಸರಿಯಾದ ಮಿಷನ್ ಕೂಡಿಸದೆ, ಗ್ರಾಮಸ್ಥರಿಗೆ ನೀರು ಕುಡಿಯುವ ವ್ಯವಸ್ಥೆ ಮಾಡದೆ, ಹಣ ದುರ್ಬಳಕೆ ಮಾಡಿ ಮತ್ತು ಹಣ ಲೂಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಶಾಮೀಲಾಗಿ ಆ ಹಣವನ್ನು ಲೂಟಿ ಮಾಡಿರುತ್ತಾರೆ. ಹಾಗಾಗಿ ಶುದ್ಧ ಕುಡಿಯುವ ನೀರು ಇಲ್ಲದೆ ಇವತ್ತು ಗ್ರಾಮಸ್ಥರು ಯಾವುದೋ ಒಂದು ಸ್ವಚ್ಛತೆ ಇಲ್ಲದ ನೀರನ್ನು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮತ್ತು ಕಾಂಟ್ರಾಕ್ಟ್ ಗುತ್ತೇದಾರರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಗ್ರಾಮಸ್ಥರಿಗೆ ಮತ್ತು ನ್ಯಾಯ ಒದಗಿಸಿಕೊಡಬೇಕಂತ ಕರ್ನಾಟಕ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ತಾಲೂಕು ಸಂಚಾಲಕರಾದ ಮಹಾದೇವಪ್ಪ ಪರಾಂಪುರ್ ಮತ್ತು ಸ್ನೇಹಿತರಾದ ಬಸವರಾಜ್ ಬಂಕದಮನಿಯವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸುತ್ತದೆ. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 TV, ಲಿಂಗಸುಗೂರು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಗಬ್ಬೂರು ಹೋಬಳಿಯ ಯುವ ಘಟಕದ ವತಿಯಿಂದ ST ಮೀಸಲಾತಿ 7.5% ಹೆಚ್ಚಿಸುವ ಕುರಿತು ಮತ್ತು ಭಗವಾನ್ ಶ್ರೀ ಮಹರ್ಷಿ ವಾಲ್ಮೀಕಿ ಋಷಿಗೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ಅದೇ ಬೇರೆ ಸಮಾಜದ ಯಾರಾದ್ರೂ ದೊಡ್ಡ ಗುರುಗಳು ಜಗದ್ಗುರುಗಳಾಗಿದ್ರೆ 5 ಹೆಚ್ಚ ಇಲ್ಲ 11 ಹೆಚ್ಚ ಇರೋದ್ರೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು ಹುಟ್ಟದ ಕಾಲ್ಬಿಟ್ಟು ಅಥವಾ ನಿಮ್ಗೇನ್ ಬೇಕು ತಗೊಂಡ್ಬಿಡುತ್ತಿದ್ರು. ಇವತ್ತು ಒಂದು ಕೀಳು ಜಾತಿ ಅಂತ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ. ಏನು ಸರ್ಕಾರಕ್ಕೆ ನಾನು ಮಾತಾಡ್ತಿದ್ದೀನಿ. ನಮ್ಮ ಗುರುಗಳು ಬಹಳ ತಾಳ್ಮೆ ಉಳ್ಳವರು. ಬಂಧುಗಳೇ,
ನಾನು ಹೇಳ್ತೀನಿ, ನಮ್ಮ ನಾಯಕ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ರಾಚಣ್ಣ ನಾಯಕ್ ಹಾಗೂ ಭೀಮರೆಡ್ಡಿ ಮಂಡಕಲ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸುಗೂರು. ಯೂತ್ ಫಾರ್ ಸೇವಾ ಬೆಳಗಾವಿಯ ವತಿಯಿಂದ ಎಳ್ಳೂರ ಗ್ರಾಮದಲ್ಲಿ ಗಿಡ ಒಂದು ನೆಡು ಇಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಜೈ ಭೀಮಾ ಯುವ ಸಂಘ ಮತ್ತು ಜೈ ಭೀಮಾಬಾಯಿ ಮಹಿಳಾ ಸಂಘಟನೆ ಎಳ್ಳೂರ್ ಮತ್ತು ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸಂಘಟನೆಯ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ಈ ಕಾರ್ಯಕ್ರಮದಲ್ಲಿ ಯೂತ್ ಫಾರ್ ಸೇವಾ ಸಂಘಟನೆಯ ಕಾರ್ಯಕರ್ತರಿಂದ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನ ಮೂಡಿಸಲಾಗಿದ್ದು, ಯೂತ್ ಫಾರ್ ಸೇವಾ ಬೆಳಗಾವಿಯ ಸಂಯೋಜಕರಾದ ಸಂತೋಷ್ ಕೋತ್ ಮತ್ತು ಜೈ ಭೀಮಾ ಯುವ ಸಂಘಟನೆಯ ಅಧ್ಯಕ್ಷ ಭೀಮರಾವ್ ಪುಣ್ಯನ್ನವರ್ ಮತ್ತು ಉಪಾಧ್ಯಕ್ಷರಾದ ರುಕ್ಮಣ್ಣ ಹೂವನ್ನವರ್ ಮತ್ತು ಜೈ ಭೀಮಾಬಾಯಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ರೂಪಾ ಪುಣ್ಯನ್ನವರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಫೋನ್ ಆನ್ಲೈನ್ ಮೂಲಕ ಹಾಗೂ ದೂರದರ್ಶನ ಟಿವಿಯ ಮೂಲಕ ಪಾಠ ಮಾಡಬೇಕು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಕುರಿತು ಸಂದೇಶಗಳನ್ನು ಕಳುಹಿಸಬೇಕು. ಇದು ದಿನನಿತ್ಯದ ಪ್ರವೃತ್ತಿ ಚಾಲನೆಯಲ್ಲಿ ಇರಬೇಕೆಂದು ಇಂದು ಶೈಕ್ಷಣಿಕ ಜಿಲ್ಲೆಯ DDPU SD ಕಾಂಬ್ಳೆ ಅವರು ಮಾಹಿತಿಯನ್ನ ಹರಿಬಿಟ್ಟಿದ್ದಾರೆ. ಇನ್ನು ಹಳ್ಳಿಯ ಮಕ್ಕಳಲ್ಲಿ ಸಾಕಷ್ಟು ಫೋನಿನ ಸಮಸ್ಯೆ ಹಾಗೂ ಟಿವಿಯ ಸಮಸ್ಯೆ ಕಂಡು ಬರುತ್ತಿವೆ. ಅಂತಹ ಸಮಸ್ಯೆ ಇದ್ದಲ್ಲಿ ನಮ್ಮ ಶಿಕ್ಷಕರು ಸ್ವತಃ ಖುದ್ದಾಗಿ ಮಕ್ಕಳನ್ನ ಸಂಪರ್ಕಿಸಿ ಕಲಿಕೆಗೆ ಸಂಬಂಧಿಸಿದ ವಿಚಾರಗಳನ್ನ ನೇರವಾಗಿ ಮುಟ್ಟಿಸಬೇಕು. ಸರ್, ಈಗ ಹಳ್ಳಿ ಜನರಿಗೆ ಕೂಡ ಸಾಕಷ್ಟು ಪಾಪ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಸರ್. ಟಿವಿ ಇಲ್ಲ ಮತ್ತು ಕೆಲವೊಬ್ಬರ ಹತ್ರ ಮೊಬೈಲ್ಗಳ ಲಭ್ಯ ಇಲ್ಲ ಸರ್. ಅಂಥವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ತೀರಂತ ಸರ್? ಅಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಉಪನ್ಯಾಸಕರಿಗೆ ಸಂಪರ್ಕಿಸಿದಾಗ ಉಪನ್ಯಾಸಕರು ಸಾಮಾಜಿಕ ಅಂತರವನ್ನು ಕಾಪಾಡಿ ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನ ಮಾಡಬೇಕು. ಹಳ್ಳಿಗಳಲ್ಲಿ ತೊಂದರೆ ಆಗಿದೆ, ನಮ್ಮ ಗಮನಕ್ಕೂ ಬಂದಿದೆ. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಸಾಮಾಜಿಕ ಅಂತರವನ್ನು ಕಾಪಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಮಾರ್ಗದರ್ಶನ ಮಾಡಬೇಕಂತೇಳಿ ನಾನು ಉಪನ್ಯಾಸಕ ಮತ್ತು ಪ್ರಾಚಾರ್ಯ ಮಿತ್ರರಲ್ಲಿ ಕೇಳ್ಕೊಳ್ತೇನೆ. ಸರ್, ಇನ್ನೂ ಎಷ್ಟು ಕಾಲಾವಕಾಶ ದಿನಗಳ ಮಟ್ಟಿಗೆ ಸರ್ ಇದೇ ರೀತಿ ಆನ್ಲೈನ್ ಕ್ಲಾಸ್ ನಡೆಸಬಹುದಂತ ಸರ್ ಊಹೆ ಇರ್ಬೋದು? ಕೋವಿಡ್ ಪ್ರತಿದಿನ ಹೆಚ್ಚಾಗ್ತಾ ಇದೆ. ಓಕೆ, ತಮ್ಮ ಗಮನ ಕೂಡ ಬಂದಿದೆ. ಓಕೆ, ಈ ಕೋವಿಡ್ ಸ್ವಲ್ಪ ಕಡಿಮೆ ಆದಮೇಲೆ ಸರ್ಕಾರದ ಮತ್ತು ಇಲಾಖೆಯ ನಿರ್ದೇಶನದಂತೆ ನಾವು ಕ್ಲಾಸಸ್ಗಳನ್ನು ನಡೆಸಲಿಕ್ಕೆ ಇಲಾಖೆಯ ಅನುಮತಿ ಪಡೆದು ಖುದ್ದಾಗಿ ಭೇಟಿಯಾಗಿ ದೂರವಾಣಿ ಮುಖಾಂತರ ಸಂಪರ್ಕಿಸಿ ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸುವಂತೆ, ಆನ್ಲೈನ್ ಕ್ಲಾಸಸ್ನಲ್ಲಿ ಭಾಗವಹಿಸುವಂತೆ ಎಲ್ಲ ಪ್ರಾಚಾರ್ಯರು ಉಪನ್ಯಾಸಕರು ಕ್ರಮಗಳನ್ನು ವಹಿಸಬೇಕಂತೇಳಿ ಈ ಮೂಲಕ ನಾನು ಪ್ರಾಚಾರ್ಯರಲ್ಲಿ, ಉಪನ್ಯಾಸಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಸರ್ಕಾರದ ನಿಯಮಾವಳಿಯಂತೆ ಸದ್ಯ ಕಾಲೇಜುಗಳನ್ನ ತೆರೆಯುವ ಹಾಗಿಲ್ಲ. ಮಕ್ಕಳನ್ನ ಶಾಲೆಗೆ ಬರಮಾಡಿಕೊಂಡು ಪಾಠ ಹೇಳುವಂತಿಲ್ಲ. ಒಂದು ವೇಳೆ ಅಂತಹ ಘಟನೆಗಳು ಕಂಡು ಬಂದರೆ ಅಂತಹ ಸಂಸ್ಥೆಯಾಗಲಿ ಶಿಕ್ಷಕರಾಗಲಿ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್, ಇನ್ನೊಂದು ಖಾಸಗೀಕರಣ ಸಂಸ್ಥೆಗಳು ಕೆಲವೊಬ್ರು ತಮ್ಮ ಗಮನಕ್ಕೆ ಬರದೆ ಸ್ಕೂಲ್ಗಳನ್ನ ನಡೆಸುವ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾರೆ ಸರ್. ಅಂಥವ್ರು ಒಂದು ವೇಳೆ ಕಂಡು ಬಂದ್ರೆ ಏನು ಆಕ್ಷನ್ ತಗೋತೀರ ಅಂತ ಕೆಲವು ಉದಾಹರಣೆಗಳು ನಮ್ಮ ಗಮನಕ್ಕೆ ಬಂದವು. ಓಕೆ ಸರ್. ತಕ್ಷಣ ನಾವು ಇಲಾಖೆಯ ಒಂದು ಮಾರ್ಗದರ್ಶನ ಅವರಿಗೆ ನೀಡಿ ಕ್ಲಾಸಸ್ಗಳನ್ನು ನಡೆಸಬಾರದು ಅಂಥೇಳಿ ನಾವು ನಿರ್ದೇಶನ ನೀಡಿದ್ದೇವೆ. ಎಲ್ಲಿ ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅಂಥ ಸಂದರ್ಭ ಬಂದಿಲ್ಲ. ಕಳೆದ 21ನೇ ತಾರೀಕಿನಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಬರಬೇಕು ಅನ್ನೋಂಥ ನಿರ್ದೇಶನ ಇತ್ತು. ಆದರೆ ಸರ್ಕಾರ ಅದನ್ನು ರದ್ದುಪಡಿಸಿ ಮತ್ತೊಂದು ಆದೇಶ ಮಾಡಿತು. ಆದೇಶ ನಮಗೆ ತಲುಪಿದ ತಕ್ಷಣ ನಾವು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಕಾಲೇಜುಗಳಿಗೆ ಮಾರ್ಗದರ್ಶನ ನೀಡಿ ಕ್ಲಾಸಸ್ಗಳನ್ನು ನಡೆಸಬಾರದು ಅಂಥೇಳಿ, ಆಮೇಲೆ ವಿದ್ಯಾರ್ಥಿಗಳು ಕಾಲೇಜ್ಗೆ ಬರಬಾರದು. ಆ ಉಪನ್ಯಾಸಕರು ದೂರವಾಣಿ ಮುಖಾಂತರ, ವಾಟ್ಸಪ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು ಸೂಚಿಸಿದ್ದೇವೆ. ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಲ್ಲೂ ತರಗತಿಗಳು ನಡೀತಾ ಇಲ್ಲ. ಸರಿ ಸರ್, ಓಕೆ. ಒಂದು ಗೈಡ್ಲೈನ್ಸ್ ಬಿಡ್ತದೆ ಪ್ರತಿ ವರ್ಷ. ಆ ದಾಖಲಾತಿ ಗೈಡ್ಲೈನ್ಸ್ ಮಾರ್ಗಸೂಚಿ ಅಂತೇಳಿ ಮಾರ್ಗಸೂಚಿ ಬಿಡ್ತದೆ. ಆ ಮಾರ್ಗಸೂಚಿಯಂತೆ ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ
ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ಶುಲ್ಕವನ್ನು ಎಲ್ಲಿ ಮಾಡ್ತಾ ಇಲ್ಲ. ಓಕೆ ಸರ್. ಇನ್ನು ಕೋವಿಡ್-19 ಇರುವ ಹಿನ್ನೆಲೆಯಲ್ಲಿ ಇನ್ನೂ ಕೆಲವು ದಿನಗಳವರೆಗೆ ಆನ್ಲೈನ್ ಮೂಲಕ ಶಿಕ್ಷಣ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲ ಪ್ರಾಚಾರ್ಯರ ಬಂಧುಗಳು, ಉಪನ್ಯಾಸಕ ಮಿತ್ರರು ಇದಕ್ಕೆ ಸಂಬಂಧಿಸಿದ ಆನ್ಲೈನ್ ಕ್ಲಾಸಸ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ದೂರವಾಣಿ ಮುಖಾಂತರ ತಿಳಿಸಿ ಆ ಆನ್ಲೈನ್ ಕ್ಲಾಸಸ್ಗಳೆಲ್ಲ ಭಾಗವಹಿಸುವಂತೆ ಮಾಡುವಂಥ ಆದ್ಯ ಕರ್ತವ್ಯ ಪ್ರಾಚಾರ್ಯ ಮತ್ತು ಉಪನ್ಯಾಸಕ ಮಿತ್ರರಾಗಿರುತ್ತದೆ. ಆ ನಿಟ್ಟಿನಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪ್ರತಿಯೊಂದು ವಿದ್ಯಾರ್ಥಿ ಇದರಿಂದ ವಂಚಿತ ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪ್ರಾಚಾರ್ಯರ ಮತ್ತು ಉಪನ್ಯಾಸಕ ಮಿತ್ರರಾಗಿರುತ್ತದೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತೇಳಿ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ವಿನಂತಿಸುತ್ತಾ, ಇನ್ನು ಸರ್ಕಾರದ ಆದೇಶ ಬಂದ ಮೇಲೆ ಕಾಲೇಜುಗಳನ್ನ ಪ್ರಾರಂಭ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಮಕ್ಕಳು ಹಾಗೂ ಪಾಲಕರು ಸಹಕರಿಸಬೇಕು, ಶಿಕ್ಷಕರಿಗೆ ಸಹಕಾರ ನೀಡಿ ಶಿಕ್ಷಕರು ನೀಡುವ ಅಭ್ಯಾಸದ ಬಗ್ಗೆ ಮಾಹಿತಿ ಪಡೆಯಬೇಕು, ನಂತರ ಉತ್ತೀರ್ಣರಾಗಬೇಕೆಂಬ ಸಂದೇಶವನ್ನ ವಿದ್ಯಾರ್ಥಿಗಳಿಗೆ ರವಾನೆ ಮಾಡಿದ್ದಾರೆ. ಇನ್ನು ಮಹಾಮಾರಿ ಕೊರೋನಾದಿಂದ ಸಾಕಷ್ಟು ತೊಂದರೆಗಳು ಉಂಟಾಗಿದ್ದು, ಹಾಗಾಗಿ ಕೊರೋನಾ ನಿಯಂತ್ರಣ ಮಾಡಲು ಹಾಗೂ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ನೀವು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ರೋಗ ನಿಯಂತ್ರಣಕ್ಕೆ ಕೈ ಜೋಡಿಸಬೇಕೆಂದು ಈ ಸಂದರ್ಭದಲ್ಲಿ S9 ಟಿವಿಯ ಮೂಲಕ ಶೈಕ್ಷಣಿಕ ಜಿಲ್ಲೆಯ ಚಿಕ್ಕೋಡಿಯ DDPU SD ಕಾಂಬ್ಳೆ ಅವರು ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಭೀಮಸೇನ್ ಕಾಂಬ್ಳೆ, S9 ಟಿವಿ, ಚಿಕ್ಕೋಡಿ. ಇದಾಗಿತ್ತು ಈ ಹೊತ್ತಿನ ಟಾಪ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ S9 ನ್ಯೂಸ್. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.